ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನ, ಹೀಗಾಗಿ ಇವತ್ತು ನಾಮಿನೇಷನ್ ಭರಾಟೆ. ಹೀಗಾಗೇ ಈ ಬೈ ಎಲೆಕ್ಷನ್ ಅಖಾಡ ಅದು ರಂಗೇರ್ತಾ ಇದೆ. ಎಸ್ಪೆಷಲಿ ದಾವಣಗೆರೆಯಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇದೆ. ದಕ್ಷಿಣ ಕ್ಷೇತ್ರ ಚುರುಕುಗೊಂಡಿದೆ. ಇವತ್ತು ಶಾಮನೂರು ಸಮರ್ಥ್ ನಾಮಿನೇಷನನ್ನು ಸಲ್ಲಿಸ್ತಾರೆ. ದುರ್ಗಾಂಬಿಕಾ ದೇವಸ್ಥಾನ ದಾವಣಗೆರೆಯ ಗ್ರಾಮ ದೇವತೆ, ತುಂಬ ಹಳೆಯ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಂತರ ಅವರು ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸ್ತಾರೆ ಸಮರ್ಥ್. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, MB ಪಾಟೀಲ್, ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್, ಜೊತೆಗೆ ಅವರ ತಂದೆ ಶಾಮನೂರು ಮಲ್ಲಿಕಾರ್ಜುನ್, ಜೊತೆಗೆ ಸಂಸದೆ ಮತ್ತು ಅವರ ತಾಯಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇರ್ತಾರೆ. ಇನ್ನು ಅಲ್ಲೊಂದಿಷ್ಟು ಹೈ ಡ್ರಾಮಾ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಮುಸಲ್ಮಾನ ಅಭ್ಯರ್ಥಿಗಳು ಇಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ರು, ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಅಸಮಾಧಾನ ಕೂಡ ಇದೆ. ಬೇರೆ ಬೇರೆ ಪಕ್ಷಗಳಿಂದ ನಾವು ನಾಮಪತ್ರ ಸಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. MIM, SDP, ಆಮ್ ಆದ್ಮಿ ಪಾರ್ಟಿ, ಹೀಗೆ ಅಥವಾ ಪಕ್ಷೇತರರಾಗೂ ಕೂಡ ನಾಮಪತ್ರ ಸಲ್ಲಿಸ್ತೀವಿ. ಇನ್ನು ಸಾದಿಕ್ ಪೈಲ್ವಾನ್ ಪಕ್ಷೇತರರಾಗಿ ಕಣಕ್ಕಿಳಿಯಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಹೈ ಡ್ರಾಮಾ ಆಗಬಹುದು. ಇನ್ನು ಕೆಲವೊಂದು ಕಡೆಗಂತೂ ಈ ಮುಸ್ಲಿಂ ಮುಖಂಡರುಗಳು BJP ಸೇರ್ಪಡೆಯಾಗಿದ್ದಾರೆ. ಈ ಮುಖಾಂತರ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ. ಏನಾಗುತ್ತೆ ದಾವಣಗೆರೆಯ ಚುನಾವಣಾ ಕಣ ನೋಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ನೋಡ್ತಾ ಇದ್ದೀವಿ, ಇವರು ಏನೇ ಸರಿ ಮಾಡಬೇಕು ಅಂತಂದರೂ ಕೂಡ ಸರಿ ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಅನ್ನಿಸ್ತಾ ಇದೆ ತುಂಬ ಸ್ಪಷ್ಟವಾಗಿ. ಹೀಗಾಗೇ ಇವತ್ತು ನಾಮಿನೇಷನ್ ಸಂದರ್ಭದಲ್ಲಿ ಇವತ್ತು ಘಟಾನುಘಟಿ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಹಲವಾರು ಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಈ ಮುಖಾಂತರ ಏನು ಅಂತಂದರೆ ಉಪಚುನಾವಣೆ ಒಂದು ಲೆಗೆಸಿ ಇರುವಂಥದ್ದು, ಜೊತೆಗೆ ಶಾಮನೂರು ಶಿವಶಂಕರಪ್ಪ ನಿರಂತರವಾಗಿ ಗೆದ್ದು ಬರುತ್ತಿದ್ದಂಥ ಕ್ಷೇತ್ರ, ಜೊತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅನ್ನುವಂಥ ಒಂದು ಮನೋಭಾವನೆ. ಏನಾಗ್ಬೋದು ಇವತ್ತು? ರಂಗನಾಥ್, ನೀವು ಹೇಳಿದಂತೆ ಏನು ಕಳೆದ 2-3 ದಿನಗಳಿಂದ ಒಂದು ಬೆಳವಣಿಗೆಯನ್ನು ನೋಡಿದಾಗ ಕೊನೆಯ ಕ್ಷಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಎಂಬತಕ್ಕಂಥ ಹೋರಾಟ ನಡೆದಿತ್ತು. ಅವರು ಶಾಮನೂರು ಕುಟುಂಬಕ್ಕೆ ಏನು ಹೈಕಮಾಂಡ್ ಟಿಕೆಟ್ ಕೊಟ್ಟಿರ್ತಕ್ಕಂಥ ಮೊದಲಿಂದಲೂ ಕೂಡ ಅದು ನಿರೀಕ್ಷೆ ಕೂಡ ಇತ್ತು. ಆದರೆ ಈ ಹಿಂದೆಂದೂ ಇರದಂಥ ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರು ಹೋರಾಟವನ್ನು ಮಾಡಿದರು. ಅದಾದ ನಂತರ ಈಗ ಅವರು ಪ್ರತ್ಯೇಕವಾಗಿ ಬಹುತೇಕ ಮುಸ್ಲಿಂ ಏನು ಪ್ರಮುಖರು ಹೇಳುವ ಪ್ರಕಾರ ಕಾಂಗ್ರೆಸ್ಗೆ ಮುಸ್ಲಿಂ ಟೇಕ್ ಫಾರ್ ಗ್ಯಾರಂಟಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರು ಓಟ್ ಹಾಕ್ತಾರೆ, ನಾವೇನಾದ್ರೂ ಮಾಡಬಹುದು ಎಂಬತಕ್ಕಂಥ ಮನಸ್ಥಿತಿ ಬಂದಿದ್ದ ಹಿನ್ನೆಲೆಯಲ್ಲಿ ನಾವು ಏನಾದ್ರು ಒಂದು ಪ್ರತ್ಯೇಕ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಣ ಎಂಬತಕ್ಕಂಥ ಚಿಂತನೆಗಳು ಕೇಳಿ ಬಂದಿರತಕ್ಕದ್ದು. ಒಟ್ಟಾರೆ ಈಗ ಸಾದಿಕ್ ಪೈಲ್ವಾನ್ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ನಿರ್ಧಾರ ಮಾಡಿದ್ರೆ, ಅದರ ಜೊತೆಗೆ ಕೆಲವೊಂದು SDP ಆಗಿರ್ಬೇಕು, ಪ್ಲಸ್ ಮತ್ತೆ MIM ಆಗಿರ್ಬೋದು, ಈ ಎಲ್ಲ ಪಕ್ಷಗಳು ಏನು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಬೆಂಬಲಿಸ್ತೀವಿ ಅಂತ ಮೊದಲೇ ಘೋಷಣೆ ಮಾಡಿದ್ದು. ಆದರೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗದ ಕಾರಣ ಇವರು ಕೂಡ ಅಭ್ಯರ್ಥಿಗಳನ್ನು ಹಾಕ್ತಕ್ಕಂಥದ್ದು, ಕೆಲವು ಪಕ್ಷೇತರ ಅಭ್ಯರ್ಥಿಗಳನ್ನು ಹಾಕ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಪ್ರಮುಖ ಸಚಿವರೆಲ್ಲ ಇಲ್ಲಿ ಬರ್ತಾ ಇರ್ತಕ್ಕಂಥ ಭಾರಿ ಪ್ರಮಾಣದ ದೊಡ್ಡದ ಒಂದು ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸುವಂತ ಒಂದು ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ಆಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಎಷ್ಟು ಜನ ನಾಮಪತ್ರ ಸಲ್ಲಿಸ್ತಾರೆ ಮತ್ತು ಇಲ್ಲಿಂದ ಹೈ ಡ್ರಾಮಾ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುವುದರಿಂದ ದಾವಣಗೆರೆ ನಗರದ ಬಹುತೇಕ ಕಡೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದೊಂದು ಮಿನಿ ರಣಕಣ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂದ್ರೆ ತಪ್ಪಾಗಲಿಕ್ಕೆ. ಎಸ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬಾಗಲಕೋಟೆಯ ಸ್ಥಿತಿಗತಿಗಳೇನು? ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಇವತ್ತು ನಾಮಪತ್ರ ಸಲ್ಲಿಸ್ತಾರೆ. ಇವತ್ತು ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ದಾವಣಗೆರೆ ಮುಗಿಸ್ಕೊಂಡು CM DCM ಅಲ್ಲಿಗೆ ಹೋಗ್ತಾರೆ. ಮೆರವಣಿಗೆಯಲ್ಲಿ CM DCM ಭಾಗಿಯಾಗ್ತಾರೆ. ಇನ್ನು BJP ಅಭ್ಯರ್ಥಿ ಚರಂತಿ ಮಠ್ ಅವರು ಕೂಡ ಉಮೇದುವಾರಿಕೆ ಸಲ್ಲಿಸ್ತಾರೆ. ಮತ್ತೊಮ್ಮೆ BY ವಿಜೇಂದ್ರ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಸೇರಿದಂತೆ ಹಿರಿಯ ಮುಖಂಡರುಗಳು ಭಾಗಿಯಾಗ್ತಾರೆ. ಸೊ ಇದು ಸಂಗತಿ. ಎರಡೂ ಕ್ಷೇತ್ರಗಳು ವೆರಿ ಇಂಪಾರ್ಟೆಂಟ್. ನೋಡಿ, ಎರಡೂ ಕ್ಷೇತ್ರಗಳಲ್ಲಿ ಏನಾದರೂ ಹಿನ್ನಡೆ ಆಯಿತು ಅಂತಂದರೆ ಅದು ತುಂಬ ತಪ್ಪು ಸಂದೇಶ ರವಾನಿಸುತ್ತೆ ಆಡಳಿತ ಪಕ್ಷಕ್ಕೆ. ಯಾಕಂದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಜೊತೆಗೆ ಏನಂದರೆ 136ರಿಂದ 140 ತನಕ ಬಂದಿದ್ದು, ಜೊತೆಗೆ ಇಲ್ಲಿ ಇದ್ದಂಥ ಇಬ್ಬರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳೇ.
ಅವರ ಅಕಾಲಿಕ ನಿಧನದಿಂದಾಗಿ ಇಲ್ಲಿ ಚುನಾವಣೆ ನಡೀತಿರುವಂಥದ್ದು. ಏನಾದರೂ ಎಡವಟ್ಟುಗಳಾಯಿತು ಅಂತಂದರೆ ಸರ್ಕಾರವೇ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂಥ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿಯೇ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್ಕಾರಕ್ಕೆ.